ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ ದಿನಾಂಕ 28/12/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮನ್ನು ಸರ್ವ ಖಜಾನೆಗಳಿಂದ ಸಂಪನ್ನರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ನೀವು ಕೇವಲ ಈಶ್ವರೀಯ ಮತದಂತೆ ನಡೆಯಿರಿ. ಚೆನ್ನಾಗಿ ಪುರುಷಾರ್ಥ ಮಾಡಿ ಆಸ್ತಿಯನ್ನು ತೆಗೆದುಕೊಳ್ಳಿ. ಮಾಯೆಯಿಂದ ಎಂದೂ ಕೂಡ ಸೋಲನ್ನು ಅನುಭವಿಸಬೇಡಿ. ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈಶ್ವರೀಯ ಮತ, ದೈವಿ ಮತ ಮತ್ತು ಮನುಷ್ಯರ ಮತದಲ್ಲಿ ಮುಖ್ಯ ಅಂತರವೇನಿದೆ? ಬಾಪ್ದಾದ ಉತ್ತರ ಹೇಳ್ತಾರೆ, ಈಶ್ವರೀಯ ಮತದಿಂದ ನೀವು ಮಕ್ಕಳು ಹಿಂತಿರುಗಿ ಮನೆಗೆ ಹೋಗುತ್ತೀರಿ ಮತ್ತು ಹೊಸ ಪ್ರಪಂಚದಲ್ಲಿ ಬಂದು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ದೈವಿ ಮತದಿಂದ ನೀವು ಸದಾ ಸುಖಿಯಾಗಿರುತ್ತೀರಿ, ಏಕೆಂದರೆ ಅದು ಸಹ ತಂದೆಯ ಮೂಲಕ ಈ ಸಮಯದಲ್ಲಿ ಸಿಕ್ಕಿರುವ ಮತವಾಗಿದೆ. ಆದರೂ ಸಹ ನೀವು ಕೆಳಗೆ ಇಳಿಯುತ್ತೀರಿ. ಮನುಷ್ಯ ಮತವು ದುಃಖಿಯನ್ನಾಗಿ ಮಾಡುತ್ತದೆ. ಈಶ್ವರೀಯ ಮತದಂತೆ ನಡೆಯಲು ಮೊಟ್ಟ ಮೊದಲಿಗೆ ಓದಿಸುವಂಥ ತಂದೆಯ ಪ್ರತಿ ಪೂರ್ಣ ನಿಶ್ಚಯವಿರಬೇಕು. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ. 1, ತಮ್ಮ ರೋಗವನ್ನು ಅವಿನಾಶಿ ವೈದ್ಯರಿಂದ ಎಂದೂ ಕೂಡ ಮುಚ್ಚಿಡಬಾರದು. ಮಾಯೆಯ ಭೂತಗಳಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು. ತಮಗೆ ರಾಜತಿಲಕವನ್ನು ಪಡೆಯಲು ಅವಶ್ಯವಾಗಿ ಸರ್ವಿಸ್ ಮಾಡಬೇಕು. 2, ತಮ್ಮನ್ನು ಅವಿನಾಶಿ ಜ್ಞಾನಧನದಿಂದ ಧನವಂತರನ್ನಾಗಿ ಮಾಡಿಕೊಳ್ಳಬೇಕು. ಈಗ ಪಾಪಾತ್ಮರೊಂದಿಗೆ ಲೇವಾದೇವಿ ಮಾಡಬಾರದು. ವಿದ್ಯಾಭ್ಯಾಸದ ಮೇಲೆ ಸಂಪೂರ್ಣ ಗಮನ ಕೊಡಬೇಕು. ಬಾಪ್ದಾದ ವರದಾನ ಕೊಡ್ತಾರೆ, ಈ ಕಲ್ಯಾಣಕಾರಿ ಯುಗದಲ್ಲಿ ಸರ್ವರ ಕಲ್ಯಾಣ ಮಾಡುವಂತಹ ಪ್ರಕೃತಿ ಜೀತ್ ಮಾಯಾಜೀತ್ ಆಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಪರಸ್ಪರ ಒಬ್ಬರು ಇನ್ನೊಬ್ಬರ ವಿಚಾರಗಳಿಗೆ ಗೌರವ ಕೊಟ್ಟಾಗ ಗೌರವಾನ್ವಿತ ಆತ್ಮ ಆಗಿಬಿಡುವಿರಿ. ಅಚ್ಚಾ. ಓಂ ಶಾಂತಿ.